ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಗುಳೀಪುರ ಗ್ರಾಮದಲ್ಲಿ ಶಾಸಕ ಎಆರ್ ಕೃಷ್ಣಮೂರ್ತಿಯವರಿಂದ ವಿವಿಧ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ. ಚಾಮರಾಜನಗರ ತಾಲೂಕಿನ ಗುಳೀಪುರ ಗ್ರಾಮದಲ್ಲಿ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಶಾಸಕ ಎಆರ್ ಕೃಷ್ಣಮೂರ್ತಿಯವರು ವಿವಿಧ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಿದರು. ನಂತರ ಶಾಸಕರು ಮಾತನಾಡಿ, ಗುಳೀಪುರ ನನಗೆ ತುಂಬಾ ಪರಿಚಿತವಾದ ಗ್ರಾಮವಾಗಿದೆ. ಹಿಂದೆ ನಾನು ಸಂತೇಮರಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕನಾಗಿದ್ದ ಸಂದರ್ಭದಲ್ಲಿ ಹಲವಾರು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೇನೆ. ಇಂದು ಸಿಸಿ ರಸ್ತೆ, ಚರಂಡಿ, ಅಂಬೇಡ್ಕರ್ ಭವನ ನಿರ್ಮಾಣ ಹಾಗೂ ವಾಲ್ಮೀಕಿ ಭವನ ಮುಂದುವರೆದ ಕಾಮಗಾರಿಗೆ ಚಾಲನೆ ನೀಡಿದ್ದೇನೆ. ಗ್ರಾಮಸ್ಥರು ಗುಣಮಟ್ಟದ ಕಾಮಗಾರಿ ಮಾಡಿಸಿಕೊಳ್ಳಿ, ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ ಎಂದರು. ನಂತರ ಹಿಂದೆ ಸಂತೇಮರಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕನಾಗಿ ಗುಳೀಪುರ ಗ್ರಾಮದ ಕಾರ್ಯಕ್ರಮವೊಂದರಲ್ಲಿ ಭಾಗವಹಿಸಿದ ಸಂದರ್ಭದಲ್ಲಿ ಯಾರೋ ಕಿಡಿಗೇಡಿಗಳು ನಾನು ಕೂರುವ ಕುರ್ಚಿಗೆ ಗುಂಡು ಸೂಚಿಗಳನ್ನು ಹಾಕಿದರು. ಕೂತಾಗ ನನಗೆ ಚುಚ್ಚಿತು. ಇಂದಿಗೂ ನಾನು ಅದನ್ನು ಮರೆಯಲು ಸಾಧ್ಯವಿಲ್ಲ ಎಂದು ಹಳೆಯ ಸನ್ನಿವೇಶವನ್ನ ಮೆಲುಕು ಹಾಕಿದರು. ಗುಳೀಪುರ ಗ್ರಾಮಕ್ಕೆ ಸಮರ್ಪಕ ಅನುದಾನ ನೀಡಿ ಅಭಿವೃದ್ಧಿ ಪಡಿಸಲಾಗುವುದು ಎಂದು ಭರವಸೆ ನೀಡಿದರು. ನಂತರ ಜಿಲ್ಲಾ ಗ್ಯಾರಂಟಿ ಯೋಜನೆ ಜಿಲ್ಲಾಧ್ಯಕ್ಷರು ಹೊಂಗನೂರು ಚಂದ್ರು ಮಾತನಾಡಿ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ವಿವರವಾಗಿ ತಿಳಿಸಿದರು. ಶಾಸಕರಿಗೆ ಗ್ರಾಮಸ್ಥರು ಹಲವಾರು ಮನವಿಯನ್ನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಚಾಮುಲ್ ನಿರ್ದೇಶಕರು ಕಮರವಾಡಿ ರೇವಣ್ಣ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ನೀಲಮ್ಮ, ಉಪಾಧ್ಯಕ್ಷರು ಮಹೇಶ್ವರಿ, ಸದಸ್ಯರು ನಾಗೇಂದ್ರ ಸ್ವಾಮಿ, ಕೋಟಂಬಳ್ಳಿ ನಾಗಣ್ಣ, ಶಿವಕುಮಾರ್, ಜಡೇಸ್ವಾಮಿ, ಮುಖಂಡರಾದ ಮಹದೇವನಾಯ್ಕ, ಜಯಶೇಖರ್, ರವೀಶ್, ರಂಗಸ್ವಾಮಿ, ಅರ್ಚಕ ಪುಟ್ಟಸ್ವಾಮಿ, ನಾಗರಾಜು, ಬಸವರಾಜು, ನಂಜುಂಡಸ್ವಾಮಿ, ಬೋದಂಬಳ್ಳಿ, ಮೊಳೆ ಸಿದ್ದರಾಜು, ಅಂಗಡಿ ಬಸವಣ್ಣ, ನಾಗಮಲ್ಲೇಶ್, ತರಕಾರಿ ಮಹದೇವಪ್ಪ, ಅನ್ವರ್, ರಸೂಲ್, ಜಬಿ, ಜರುದ್ದೀನ್, ಎಂಜಿನಿಯರ್ ನಂದೀಶ್, ಮಹದೇವ ಶೆಟ್ಟಿ ಹಾಗೂ ವಿವಿಧ ಇಲಾಖೆ ಅಧಿಕಾರಿಗಳು ಮತ್ತು ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಹಾಜರಿದ್ದರು. ವರದಿ ಮಣಿಕಂಠ ನಾಯ್ಕ್, ಚಾಮರಾಜನಗರ. ಕೊಡಿ ಹೋಗಿ ಈ ಕಡೆ ಹೋಗಿ ಈ ಕಡೆ ಹೋಗಿ 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 ಇನ್ನೇಶ್ವರ ಹೋಗಿ ಹೋಗಿ ಗುರುಗಡ ಪ್ರಪ್ರಥಮವಾಗಿ ಶಾಸಕರಾಗಿದ್ದ ಸಂದರ್ಭದಲ್ಲಿ ಈ ಗ್ರಾಮಸ್ಥರು ನನಗೆ ಅದಕ್ಕೆ ಅನುಭವ ಇಲ್ಲ. ಗ್ರಾಮಸ್ಥರ ಹೇಳಿಕೆ ಪ್ರಕಾರ ಪ್ರಾರಂಭಕ್ಕೆ ಶಂಕುಸ್ಥಾಪನೆ ಮಾಡಿದವರು ಸ್ವಲ್ಪ ಅನುದಾನ ಆಗ್ತವನು ಕೃಷ್ಣಮೂರ್ತಿ ಅವರೇ ಈ ಭವನಕ್ಕೆ ಇದು ನೋಡಿದಾಗ ಇಡೀ ಊರವರೆಲ್ಲ ಕೂತ್ಕೊಂಡು ಒಂದೇ ಸಲ ಊಟ ಮಾಡ್ಬೋದು ಅನ್ನೋ ದೊಡ್ಡ ಭವನ. ಇಂಥ ಒಂದು ಕಾರ್ಯಕ್ರಮದಲ್ಲಿ ಆಸೆಯಿಂದಾಗಿರುವ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಶಾಸಕರಾದಂಥ ಕೃಷ್ಣಮೂರ್ತಿ ಸರ್ ಅವರೇ ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಈ ಭವನ ಸುಮಾರು 20-30 ವರ್ಷದಿಂದ ಕುಂತಾನೆ ಸಾಕ್ತಾ ಇತ್ತು. ಮಾನ್ಯ ಈ ಗ್ರಾಮಸ್ಥರು ಇಲ್ಲಿ ದೊರಸ್ವಾಮಿ ನಾಯಕರು ಆಗ್ಬೋದು, ವಿಶೇಷವಾಗಿ ರವಿ ಅವರಾಗ್ಬೋದು, ಮಾದವ ನಾಯಕರು ಮತ್ತು ಯಜಮಾನಿಗಳು ನಮ್ಮ ಜಯಣ್ಣವರು ಎಲ್ಲ ಪದೇ ಬಂದು ಎಲ್ಲರಿಗೂ ಕೇಳ್ತಾ ಇದ್ರು. ಎಲ್ಲರೂ ಬಂದು ಕೇಳ್ತಾ ಇದ್ರು. ಮತ್ತೆ ಆ ಸಂದರ್ಭದಲ್ಲಿ ಶಾಸಕರುಗಳು ಸ್ವಲ್ಪ ಅನುದಾನ ಹಾಕೊಂಡು ಸ್ವಲ್ಪ ಮಾಡ್ಕೊಂಡು ಬರ್ತಾ ಇದ್ರು. ಆದರೆ ಇದನ್ನು ಮುಗಿಸಲೇಬೇಕು ನನ್ನ ಅವಧಿನಲ್ಲಿ ಅಂತೇಳಿ ಗ್ರಾಮಸ್ಥರಲ್ಲಿ 3 ಲಕ್ಷ ಆದರೂ ಸಾಕು ಸರ್, ದಯವಿಟ್ಟು 3 ಲಕ್ಷ ಅನುದಾನ ಕೊಟ್ಟರೆ ಫಿನಿಶಿಂಗ್ ಮಾಡ್ತೀವಿ ಅಂತ ಹೇಳಿದ್ರು. ಆದರೆ ಆ ದೊಡ್ಡ ಭವನಕ್ಕೆ 3 ಲಕ್ಷ ಸಾಕಾಗಲ್ಲ ಅಂತೇಳಿ ಮನೆ ಶಾಸಕರು 5 ಲಕ್ಷ ಹಾಕೋದ್ರ ಮುಖಾಂತರ ಇದು ಸಂಪೂರ್ಣವಾಗಿ ಪರಿಪೂರ್ಣ ಅರ್ಥದಿಂದಲೇ ಈ ನಾಯಕ ಜನಾಂಗಕ್ಕೆ ಈ ಭಾಗದಲ್ಲಿ ಒಂದು ಸುಸಜ್ಜಿತವಾದ ಭವನ ಆಗಬೇಕು ಅನ್ನೋದು ನಮ್ಮ ಆಸೆ. ಹಾಗಾಗಿ 5 ಲಕ್ಷ ರೂಪಾಯಿನ ಯಾವುದೇ ರೀತಿ ವೇಸ್ಟ್ ಮಾಡಿದ್ರೆ ಏನು ಮೂಲಭೂತವಾಗಿ ಏನೇನು ಬೇಕು ಅದ್ರ ಬಗ್ಗೆ ಅದನ್ನೆಲ್ಲ ಸಂಪೂರ್ಣ ಮಾಡಿ ಮನೆ ಶಾಸಕರ ಕೈಯಲ್ಲಿ ಉದ್ಘಾಟನೆಯನ್ನು ಮಾಡಿಸಿ ಅವರ ಹೆಸರು ಶಾಶ್ವತ ಉಳ್ಕೊಳ್ಬೇಕು. ಮತ್ತು ಅವರೆಲ್ಲರ ಅವರ ಒಂದು ಇದು ಮತ್ತು ಅವರಿಗೆ ತಮ್ಮೆಲ್ಲರ ಅವ್ರ ಕೈನ ಬಲಪಡಿಸ್ಬೇಕು ನೀವು. ಮತ್ತು ಯಾವುದೇ ಸಂದರ್ಭದಾದ್ರೂ ಸರಿ, ಯಾಕೆಂದ್ರೆ ಮೊದಲಿಂದ ಗುಳೀಪುರ ಅಂತಂದಾಗ ಅವರು ವಿಶೇಷವಾಗಿ ಕಾಳಜಿ ಇದೆ ಎಲ್ಲ ವರ್ಗದವ್ರಿಗೂ. ಈಗ ಇಲ್ಲಿ ಗೊತ್ತೇ ಇಲ್ಲ ಸುಮಾರು ಜನಕ್ಕೆ ಅವ್ರಿಗೆ ನಾವು ಆ ರಸ್ತೆಗಳ ಬಗ್ಗೆ ಗೊತ್ತಿಲ್ಲ. ಆದ್ರೂ ಒಂದು ಸ್ವಲ್ಪ ಕೃಷ್ಣಮೂರ್ತಿ ಅವರು ನಿಮ್ಗಿಂತ ಗುಳೀಪುರ ಅಂದ್ರೆ ಕೃಷ್ಣಮೂರ್ತಿ ಅವರು 74 ಸೈಟು ಅಲ್ಲಿ ಹಂಚಿದ್ದು ಟೋಟಲ್ 74 ಸೈಟು. ಆಮೇಲೆ ಒಂದು ANM ಕ್ವಾರ್ಟರ್ಸ್
ಮತ್ತೆ ಸ್ಕೂಲ್ ಹೈಸ್ಕೂಲ್ ಶಿವಮಲ್ಲಪ್ಪ ಕಟ್ಟಿದ್ರು, ಅದ್ರ ಸ್ಯಾಂಕ್ಷನ್ ಒಂಬತ್ತುವರೆಗೆ ಆಗಿತ್ತು. ARK MLA ಸ್ಟಾರ್ಟಿಂಗ್ ಆಗ ಅದನ್ನ ಕ್ಯಾನ್ಸಲ್ ಮಾಡಿಸಿ ನಮ್ಮ ಗೋಳಿಪುರ್ಗ ಹೈಸ್ಕೂಲ್ 20 ವರ್ಷದಿಂದ ಸ್ಯಾಂಕ್ಷನ್ ಮಾಡ್ಕೊಂಡು ಕೀರ್ತಿ ಇವ್ರಿಗೆ ಸಲ್ಲುತ್ತೆ. ಶಾಸಕರು ವಿಶೇಷವಾಗಿ ಗ್ರಾಮದ ಬಗ್ಗೆ ಆಸಕ್ತಿ ವಹಿಸಿದ್ದಾರೆ. ನನಗೊಂದ್ಸರಿ ಫೋನ್ ಮಾಡಿದ್ರು, ಚಂದ್ರ ಇದು ಅಭಿವೃದ್ಧಿ ಕೆಲಸಕ್ಕೆ ಇದಾಗಬೇಕು, ಅನುದಾನ ಹಾಕಿದ್ದೀನಿ. ಅವ್ರ ಕೆಳಗಡೆ ಬಸವ ದೇವಸ್ಥಾನ ಇದೆ, ಎಡಗಡೆಗೆ ಮಂಡ್ಯ ಸ್ವಾಮಿ ದೇವಸ್ಥಾನ ಇದೆ. ಅಲ್ಲಿ ಯಾರಿಗಾರು ಹೇಳ್ಬಿಟ್ಟು ಇಂಜಿನಿಯರ್ ಬರ್ತಾರೆ, ಅದನ್ನ ನೀವೇ ಖುದ್ದಾಗಿ ಹೇಳಿ ಯಾರಿಗಾದ್ರು ಯಾಕಂದ್ರೆ ಹಾಕ್ಸಿದಾಗ ಅನುದಾನ ಆ ಕಡೆ ಈ ಕಡೆ ಆಗುತ್ತೆ. ರಸ್ತೆನೂ ಸಹ ಇಂತಿಂತ ಜನಾಂಗದವ್ರ ಬೀದಿ ಇದೆ, ಇಂತಿಂತಾಗುತ್ತೆ ಅಂತೇಳಿ ಅವರೇ ಅನುದಾನವನ್ನು ಸಹ ಆ ಸಂದರ್ಭದಲ್ಲಿ ಹಾಕೋದು. ಅಂದಾಗ ನಮ್ಗೆ ಏನನ್ಸುತ್ತೆ, ಈ ಸಂತೆಮಳ್ಳಿ ಹೋಗಿ ಸಂಪೂರ್ಣ ಚಿತ್ರಣ, ಎಲ್ಲರ ಚಿತ್ರಣ 20 ವರ್ಷದಿಂದ ಏನು ಮಾಡಿಬಿಟ್ಟಿದೆ, ಅದನ್ನ ಯಾವ ರೀತಿ ಪರಿಪೂರ್ಣಗೊಳಿಸಬೇಕು ಅನ್ನೋ ಒಂದು ಕನಸನ್ನು ಅವ್ರು ಇಟ್ಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಭಗವಂತ ಅವ್ರಿಗೆ ಇನ್ನೂ ಹೆಚ್ಚಿನ ಕೆಲಸ ಮಾಡೋ ಶಕ್ತಿಯನ್ನು ಕೊಡಲಿ, ನಿಮ್ಮೆಲ್ಲರ ಆಶೀರ್ವಾದ ಸದಾ ಅವ್ರ ಮೇಲೆ ಇರಲಿ ಅಂತೇಳಿ ನಮ್ಮೆಲ್ಲರಿಗೂ ಈ ಸಂದರ್ಭ ಶುಭ ಕೋರ್ತಾ ಮಾನ್ಯ ಶಾಸಕರು ವಿಶೇಷವಾಗಿ ನಾನು ನಿಮ್ಮೆಲ್ಲ ನಮ್ಮ ಈ ಸಮಾಜದ ಮುಖಂಡಗಳೆಲ್ಲರ ಪರವಾಗಿ ಧನ್ಯವಾದಗಳು ಅರ್ಪಿಸ್ತಾ ನಾನು ಮಾತು ಮುಗಿಸ್ತೇನೆ. ಗೋಳಿಪುರ ಗ್ರಾಮದ ನಾಯಕ ಸಮುದಾಯದ ಯಜಮಾನರುಗಳೇ, ಮುಖಂಡರುಗಳೇ, ವಾಲ್ಮೀಕಿ ಸಂಘದ ಅಧ್ಯಕ್ಷ ಪದಾಧಿಕಾರಿಗಳೇ, ಆತ್ಮೀಯ ಗೋಳಿಪುರ ಗ್ರಾಮದ ಇತರ ಕೋಮಿನ ಯಜಮಾನರುಗಳೇ, ಮುಖಂಡರುಗಳೇ ಹಾಗೂ ಮಾಧ್ಯಮ ಸ್ನೇಹಿತರು, ಇದು ಬಹಳ ವರ್ಷಗಳ ಒಂದು ಹಳೆಯ ವಾಲ್ಮೀಕಿ ಭವನ ಅಂತ ಸ್ವಲ್ಪ ಉಮ್ಮತ್ತೂರು ಇದೇ ಥರ ಒಂದು ಇಷ್ಟೇ ಉದ್ದದ ಒಂದು ಉಪ್ಪಾರದ ಸಮುದಾಯದ ಭವನ. ಅವರು ಕೂಡ ಮದುವೆ ನಡೆಸೋ ಸಂದರ್ಭಗಳಲ್ಲಿ ಬಡವರು ಪಾಪ ರೋಡ್ ನೆಲದ ಮೇಲೆ ಕೂತು ಊಟ ಮಾಡ್ತಾರೆ. ಆದರೆ ನಿಮ್ಮದು ಸ್ವಲ್ಪ ಅದಕ್ಕಿಂತ ಸುಧಾರಣೆ ಆಗಿರ್ತಕ್ಕಂಥ ಒಂದು ಭವನ ಪೂರ್ಣ ಅದು ಆಗುವಂಥದ್ದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ ನಾವೆಲ್ಲ ಕೇಳಿದ್ವಿ. ಪ್ರಥಮದಲ್ಲಿ ನಾನೇ ಅನುದಾನ ಕೊಟ್ಟವನು, ಈಗ ಮುಕ್ತಾಯಕ್ಕೂ ನಾನೇ ಅನುದಾನ ಕೊಟ್ಟರು. ನಾನು ಕೊಟ್ಟಿರೋದು ಕೇವಲ ರಿಪೇರ್ಸು, ಪೇಂಟಿಂಗು ಬಹುತೇಕ ಚೆನ್ನಾಗಿದೆ ಇಲ್ಲಿ. ಹಾಗಾಗಿ ನೀವು 3 ಲಕ್ಷ ಸಾಕು ಅಂತ ಹೇಳಿದ್ವಿ. ನಾನು ಇಂಜಿನಿಯರ್ಗೆ ಅವ್ರಿಗೆ ಹೇಳ್ಬಿಟ್ಟು 5 ಲಕ್ಷ ರೂಪಾಯಿ ಕೊಟ್ಟಿದ್ದೀನಿ ಫಿನಿಶಿಂಗ್. ಪೇಂಟಿಂಗು ಮಾಡಿಬಿಟ್ಟು ಇದನ್ನು ಪರಿಪೂರ್ಣವಾಗಿ ಮದುವೆಗಳಿಗೆ ಬಳಸ್ಕೊಳ್ಳಿಕ್ಕೆ, ಕಾರ್ಯಕ್ರಮಗಳು ಬಳಸ್ಕೊಳ್ಳಿಕ್ಕೆ ಉಪಯೋಗ ಆಗಲಿ ಅಂತ ಹೇಳಿ ಅವಕಾಶ ಕೊಟ್ಟಿದ್ದೀನಿ. ರವಿ ಹೇಳ್ದಂಗೆ ಗೂಳಿಪುರದಲ್ಲಿ ನಿಮ್ಮ ಸೈಟ್ ವಿತರಣೆ, ಹೊಸ ಬಡವ ಸೈಟ್ ವಿತರಣೆ ಸರ್. ನಮ್ಮ ಗೂಳಿಪುರ ಕುಮಾರ ಮತ್ತು ಮೋಹನ ಏನೋ ನಾಗೇಂದ್ರ ಇವರೆಲ್ಲ ಆಗಿತ್ತು. ನಮ್ಮ ಜೊತೆಗೆ ಇವತ್ತು ಇದ್ದಾರೆ. ವಾಣಿಕುಮಾರ್ ಅಧ್ಯಕ್ಷರಾಗಿದ್ದ ಸಂದರ್ಭ ನಾನು ಹಕ್ಕುಪತ್ರ ವಿತರಣೆ ಮಾಡಕ್ಕೆ ಬಂದಿದ್ದೆ. ನಾನು ಕೂರುವಂತ ಆಸನ ಏನಿತ್ತು, ಚೇರು, ಎಲ್ಲ ಯಾರೋ ಗೊತ್ತಿಲ್ಲ ಕಿಡಿಗೇಡಿಗಳು, ಎಲ್ಲರೂ ನಾನು ಹೇಳೋದ ಯಾರೋ ಒಬ್ಬ ಕಿಡಿಗೇಡಿ ಮುಂಪಿನ ಹಾಕ್ಬಿಟ್ಟಿದ್ದೆ. ನಾನು ಕೂತ ತಕ್ಷಣ ಎಲ್ಲ ಚುಚ್ಕೋಬಿಡು. ಊರಿಗೆ ಒಳ್ಳೇದು ಮಾಡಕ್ ಬಂದ್ರೆ ಯಾರೋ ಕಿಡಿಗೇಡಿ ಅವತ್ತು ಆ ಒಂದು ಕುಶನ್ನ ಚೇರು, ಈ ಮದುವೆಗೆ ಹುಡುಗಿಗೆ ಮೊದಲು ಉದ್ದಕ್ಕೆ ಆಗ್ತಿರಲ್ಲ ಅಂತ ಮುಂಪಿನ ಚುಚ್ಬಿಟ್ಟಿದ್ರಲ್ಲ. ಒಂದಲ್ಲ ಎರಡಲ್ಲ, ಸುಮಾರು ಇತ್ತು. ಅವತ್ತು ಇವತ್ತು ನಾನು ಮರೆಯೋಕ್ಕಾಗಲ್ಲ. ಅದು ಯಾವ ಊರು ಆ ಥರ ಆಗಿಲ್ಲ. ಈ ಊರು ಅವತ್ತು ದಿವಸ ಪ್ರೀತಿಗೆ ಚುಚ್ಬಿಟ್ರು. ಇಲ್ಲಿ ಅದೊಂಥರ ಪ್ರೀತಿ. ಊರಾಕ ನೆನಪಿರಲ್ಲ ಸರ್, ಅದಕ್ಕೆ ಅದಾಕ್ಬಿಟ್ಟು ನೆನಪಲ್ಲಿ ಉಳ್ಕೊಳ್ಳಿ ಮಾಡಿದ್ರು. ಯಾರಿಗೂ ಮಾಡಬಾರ್ದು. ನಾಳೆ ಸೆಪ್ಟಿಕ್ ಆಗೋದ್ರೆ ಹೌದು ಭಾಳ ಕಷ್ಟ. ಅದು ಶುಗರ್ ಇದ್ದವ್ರು ಕೂತ್ಕೊಂಡ್ಬಿಟ್ರೆ ಭಾಳ ಕಷ್ಟ ಆಯ್ತು. ಇಲ್ಲಿ ನೆನಪಾಯಿತು ಹೇಳಿದ್ರೆ. ನೀವಿನ್ನು ನಮ್ಮ
ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ? ಹಾಗಿದ್ರೆ ತಡಬೇಕೆ? ಹಿಂದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.